ನಮಸ್ಕಾರ ಸ್ನೇಹಿತರೆ. ನಾವು ಪೂಜೆ ಮಾಡ್ತಿರೋ ಸಮಯದಲ್ಲಿ ದೀಪ ಆಫ್ ಆಗೋದು ಅಥವಾ ತೆಂಗಿನಕಾಯಿ ಒಡಿಬೇಕಾದ್ರೆ ಹಾಳಾಗೋದು, ಹೀಗೆ ನಿಮಗೇನಾದರೂ ಆಗಿದೆಯಾ? ಇದು ಅಶುಭನ ಅಥವಾ ಸಾಮಾನ್ಯ ವಿಷಯನ? ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ದೃಷ್ಟಿಯಿಂದ ಇದರ ಅರ್ಥ ಏನು ಅಂತ ವಿವರವಾಗಿ ತಿಳಿಯೋಣ ಬನ್ನಿ. ಪೂಜೆಯಲ್ಲಿ ದೀಪ ತುಂಬ ಮುಖ್ಯವಾದದ್ದು. ದೀಪ ಅಂದರೆ ಬೆಳಕು, ಜ್ಞಾನ, ದೇವರ ಉಪಸ್ಥಿತಿ, ಇದರ ಸಂಕೇತ. ದೀಪ ಏಕಾಏಕಿ ಕೆಟ್ಟೋದ್ರೆ ಕೆಲವರು ಇದನ್ನು ಅಶುಭ ಸೂಚನೆ ಅಂತ ನಂಬ್ತಾರೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅನ್ನೋದರ ಸೂಚನೆ ಅಂತಲೂ ಹೇಳ್ತಾರೆ. ನಿಮ್ಮ ಕೆಲಸಗಳಲ್ಲಿ ಅಡಚಣೆಗಳು ಬರಬಹುದು ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಇದನ್ನು ಇನ್ನೊಂದು ರೀತಿಯಲ್ಲೇ ನೋಡ್ತಾರೆ. ಇದು ಒಂದು ಎಚ್ಚರಿಕೆಯ ಸೂಚನೆಯೂ ಆಗಿರಬಹುದು. ನೀವು ಹೆಚ್ಚು ಗಮನ ಕೊಡುವಂತೆ ದೇವರು ನಿಮಗೆ ಸೂಚಿಸುತ್ತಿದ್ದಾನೆ ಅನ್ನೋದನ್ನು ಪರಿಗಣಿಸ್ತಾರೆ. ಅದೇ ರೀತಿ ತೆಂಗಿನಕಾಯಿ ಹಾಳಾದರೆ ಏನಂತಾರೆ? ತೆಂಗಿನಕಾಯಿ ಪೂಜೆಯಲ್ಲಿ ಶುದ್ಧತೆಯ ಸಂಕೇತ. ನಾವು ದೇವರಿಗೆ ಒಡೆಯುವಾಗ ಅದು ಚೆನ್ನಾಗಿರಬೇಕು ಅಂತ ನಾವು ನಿರೀಕ್ಷೆ ಇಟ್ಕೋತೀವಿ. ಆದರೆ ಒಳಗೆ ಹಾಳಾಗಿದ್ದರೆ ಕೆಲವರು ಅದನ್ನು ದೋಷ ಅಥವಾ ಅಶುಭ ಸೂಚನೆ ಅಂತ ನಂಬ್ತಾರೆ. ಮನೆಯಲ್ಲಿರುವ ಅಡಚಣೆಗಳು ಅಥವಾ ಕಷ್ಟಗಳ ಸೂಚನೆ ಅಂತಲೂ ಹೇಳ್ತಾರೆ. ಅದೇ ಜ್ಯೋತಿಷ್ಯದಲ್ಲಿ ಇದು ನಮ್ಮ ಜೀವನದಲ್ಲಿ ಇರುವ ಕೆಲವು ನೆಗೆಟಿವ್ ಎನರ್ಜಿ ಹೊರಬರುತ್ತಿದೆ ಅನ್ನೋದನ್ನು ಸೂಚಿಸುತ್ತೆ ಅಂತ ಹೇಳುತ್ತೆ. ಅಂದರೆ ಕೆಲವೊಮ್ಮೆ ಇದು ಕೆಟ್ಟದಕ್ಕಿಂತ ಒಳ್ಳೆಯದರ ಸೂಚನೆಯೇ ಇರಬಹುದು ಅಂತ. ಸೊ ಇದಕ್ಕೆ ಪರಿಹಾರಗಳೇನು? ಇಂಥ ಘಟನೆಗಳು ನಡೆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ದೀಪ ಆರೋದ್ರೆ ದೀಪವನ್ನು ಮತ್ತೆ ಬೆಳಗಿಸಿ. ತೆಂಗಿನಕಾಯಿ ಕೆಟ್ಟೋಗಿದ್ದರೆ ಮತ್ತೊಂದು ಒಳ್ಳೆಯ ತೆಂಗಿನಕಾಯಿ ತಗೊಂಡು ಅರ್ಪಿಸಿ. ದೇವರ ಮಂತ್ರ ಜಪ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಲ್ಲದೆ ಮನಸ್ಸನ್ನು ಸ್ವಲ್ಪ ಶಾಂತವಾಗಿಡಿ. ಸೊ ಮುಖ್ಯವಾಗಿ ತಿಳ್ಕೋಬೇಕು ಏನಂದರೆ, ಭಕ್ತಿ ಮತ್ತು ನಂಬಿಕೆ ಇದ್ದರೆ ಯಾವುದೇ ಅಶುಭ ನಮ್ಮನ್ನು ತಟ್ಟೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಮತ್ತಷ್ಟು ಇಂತಹ ಆಧ್ಯಾತ್ಮಿಕ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.